ಸೊ ಮಾರ್ಕೆಟ್ ಇನ್ ಕೇಸ್ ಓಕೆ ಇಲ್ಲಿ ಕ್ಲೋಸ್ ಕೊಡ್ತಾ ಇದ್ರೆ ಮಾರ್ಕೆಟ್ ಕುಡ್ ಕಮ್ ಹಿಯರ್ 25,568. okay, it's a downfall about another around 691 to 561 130 points. okay, ಇನ್ನೊಂದು 130 ಪಾಯಿಂಟ್ ಈ ಫಾಲ್ ಕಂಟಿನ್ಯೂಷನ್ ಕಾಣ್ತಾ ಇದೆ ಬಿಕಾಸ್ ಆಫ್ ದಿಸ್ ವೇವ್ಸ್ ಏನು ನೋಡ್ತಿರಲ್ಲ ದಿಸ್ ವೇವ್ಸ್. okay, the same wave could be continue till here. so on the basis we expect a rampant fall here. okay, ಇದ್ರ ಕೆಳಗಡೆ ಕ್ಲೋಸ್ ಕೊಡ್ತಾ ಕೊಡ್ತಾ the market could be huge fall kind of things is expected here. ಸೊ ನಿಫ್ಟಿ ಒಳಗಡೆ ವಿ ಎಕ್ಸ್ಪೆಕ್ಟ್ ದಟ್ ಫಾಲ್ ಕ್ಯಾನ್ ಕಂಟಿನ್ಯೂ ಟು ದಿಸ್ ಲೆವೆಲ್. ಸ್ಪಾಟ್ ಪ್ರಕಾರ ಇದನ್ನು ಡಿಸ್ಕಷನ್ ಮಾಡಿದ್ರೆ ಏನು ಗೊತ್ತಾಗ್ತದೆ ರೈಟ್ ನಾವು ಸ್ಪಾಟ್ ಪ್ರಕಾರ ಮಾರ್ಕೆಟ್ ಈ ಶೋನ ಎಲ್ಲಿವರೆಗೂ ಮಾಡ್ಬೋದಪ್ಪ ಅಂದರೆ ಪ್ರೈಸ್ ರೇಂಜ್ ಹಾಕ್ತೀನಿ ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಇದೆಷ್ಟು ಫಾಲ್ ಇದೆ ಅಷ್ಟೇ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ಸೊ ದಿಸ್ ಒನ್ ಕುಡ್ ಬಿ ಹಿಯರ್ ದ್ಯಾಟ್ ಈಸ್ ಅರೌಂಡ್ 25,380 ಅಟ್ಲೀಸ್ಟ್ 400ವರೆಗೂ ಮಾರ್ಕೆಟ್ ಬೀಳ್ತದೆ ಸರ್. ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ. ನೋಡ್ತಾ ಹೋಗೋಣ ಮಾರ್ಕೆಟ್ ನಿಮಗೆ ಇದೇ ರೀತಿ ಕೊಡ್ತದೆ ಇಲ್ಲ ಅಂತೇಳಿ. ಸೊ ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕಾಗ್ತದೆ ವೆನ್ ಎವರ್ ವಿ ಆರ್ ಟ್ರೇಡಿಂಗ್ ದ ಫೈನ್ ಥಿಂಗ್ ಹಿಯರ್. ಅದನ್ನೇ ಮಾರ್ಕೆಟ್ ಇಲ್ಲಿ ಪೊಸಿಷನ್ ತೊಗೊಂಡಿದ್ದೆ. ಓಕೆ, ಕ್ಲೋಸ್ ಆಗಲಿ ನಮ್ಮ ಮೊಮೆಂಟಮ್ ಕಾಣ್ತದೆ ಬಿಕಾಸ್ ಮಾರ್ಕೆಟ್ ರಿಲೀಫ್ ಆಗ್ತಾ ಇದೆ ಆ್ಯಂಡ್ ಇಟ್ಸ್ ಎಕ್ಸ್ಟೆನ್ಷನ್ ಈಗ ಮತ್ತೆ ಆಗೋ ಚಾನ್ಸಸ್ ಹೆವಿ ಇದೆ. ಸೊ ವಾಲ್ಯೂಮ್ ಬಿಲ್ಟಪ್ ಕಾಣ್ತಾ ಇರ್ಬೋದು, ಲೈಟಾಗಿ ಆಗ್ತಾ ಇದೆ. ಸೊ ಇಲ್ಲಿ ಚೆನ್ನಾಗಿತ್ತು, ಇಲ್ಲಿ ಬಾಯಿಂಗ್ ಏನೂ ಇಲ್ಲ. ಓಕೆ, ಇಲ್ಲಿ ಮತ್ತೆ ಬಿಲ್ಟಪ್ ಆಗ್ಲಿಕ್ಕೆ ಶುರುವಾಗಿದೆ. ಓಕೆ, ಮತ್ತೆ ಬಿಲ್ಟಪ್ ಆದರೆ ಮಾರ್ಕೆಟ್ ಲೋ ಬ್ರೇಕ್ ಮಾಡ್ತದೆ. ಓಪನಿಂಗ್ ಲೋ ಬ್ರೇಕ್ ಮಾಡಿದ್ರೆ ಇನ್ನೂ ಸ್ಪೀಡಾಗಿ ಹೋಗ್ತದೆ. ಅದನ್ನು ನಾವು ಕ್ಯಾಚ್ ಮಾಡಲಿಕ್ಕೆ ಕಾಯ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸಿ ಹಿಯರ್. ಮತ್ತು 10:48 ಆಗಿದೆ. ಓಕೆ, ಆ್ಯಂಡ್ ಲಾಸ್ಟ್ ಕೊನೆ 2 ನಿಮಿಷನೂ ಮಾರ್ಕೆಟ್ ಇದೇ ರೀತಿ ಪ್ರೆಷರ್ ಮಾತ್ರ ಹೋಲ್ಡ್ ಮಾಡ್ತಾ ಇದ್ರೆ ಸೊ ಹಿ ವಿಲ್ ಬಿ ಫಾಲೋಯಿಂಗ್ ದಿಸ್ ಮಚ್. ಓಕೆ, ಸೊ ನಿಫ್ಟಿ ಪ್ರಕಾರ ನೋಡ್ತಿದ್ದೀವಿ ಮಾರ್ಕೆಟ್ ಕುಡ್ ಬಿ ಫಾಲೋಯಿಂಗ್ ದ. ಓಕೆ, ನಿಫ್ಟಿ ಬ್ಯಾಂಕ್ ಪ್ರಕಾರ ನೋಡ್ಕೊಂಡ್ರೆ ನಿಫ್ಟಿ ಬ್ಯಾಂಕ್ ಆಲ್ರೆಡಿ ರಿಜೆಕ್ಷನ್ ಮಾಡ್ತಾ ಇದೆ ಮೇಲ್ಗಡೆಯಿಂದ. ಸೊ ಇವರೇ ನಿಫ್ಟಿನ ಕೆಳಗಡೆ ಕರ್ಕೊಂಡು ಹೋಗೋ ಚಾನ್ಸಸ್ ಹೆವಿ ಇದೆ. ಸೊ ಆನ್ ದ ಬೇಸ್ ಸ್ಪಾಟ್ ಪ್ರಕಾರ ನಮಗೆ 100 ಪಾಯಿಂಟ್ಸ್ ಟಾರ್ಗೆಟ್ ಇದೆ ಡೌನ್ ಸೈಡ್ನಲ್ಲಿ ಈಗ. ಓಕೆ, ಡೌನ್ ಸೈಡ್ ಟಾರ್ಗೆಟ್ ಮಾಡಿದ್ದೀವಿ. ಓಕೆ, 25,400ವರೆಗೂ ಮಾರ್ಕೆಟ್ ಹೆವಿಯಾಗಿ ಬರುವ ಚಾನ್ಸಸ್ ಹೆವಿ ಆಯ್ತು ಈಗ. ಸೊ ಕಾನ್ಫಿಡೆನ್ಷಿಯಲಿಟಿ ವೆರಿ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಸ್ಟಾಪ್ ಲಾಸ್ ಕರೆಕ್ಟಾಗಿ ಇಟ್ಕೊಂಡಿದ್ವಿ, ಟಾರ್ಗೆಟ್ ನೆಟ್ಟಮಿಗೆ ಇಟ್ಕೊಂಡಿದ್ವಿ ಅಂದರೆ ಅದ್ರ ನೆಸೆಸಿಟಿ ಇಲ್ಲ ಅಂದ್ಕೋತೀನಿ ನಾನು. ಸೊ ವೆರಾಸ್ ಯು ಕ್ಯಾನ್ ಸಿ ನಿಫ್ಟಿ ಫ್ಯೂಚರಲ್ಲಿ ಹಾಕಿ ತೋರಿಸ್ತೀನಿ. ಸೊ ವೆದರ್ ದ ವಾಲ್ಯೂಮ್ ಇನ್ಕ್ರೀಸಿಂಗ್, ಎಸ್ ಇಟ್ಸ್ ವಾಲ್ಯೂಮ್ ಇನ್ಕ್ರೀಸಿಂಗ್ ಆಗ್ತಾ ಇದೆ. ಸೊ ಇನ್ ದ ಮೀನ್ ವೈಲ್ ಮಾರ್ಕೆಟ್ ಈ ಲೋಗಳನ್ನ ಬ್ರೇಕ್ ಆಗ್ತಾ ಇದ್ರೆ ಒಂದು ಚೆನ್ನಾಗಿರೋ ಮೊಮೆಂಟಮ್ ಕುಡ್ ಬಿ ಎಕ್ಸ್ಪೆಕ್ಟಿಂಗ್ ವೆರಿ ಫಾಸ್ಟ್ ನಾವು. ಸೊ ವಿಚ್ ವಿ ಹ್ಯಾವ್ ಬಾಟ್ ಹಿಯರ್ 25,600 ಪುಟ್ ಬೈ ಮಾಡಿದ್ದು 10th October ಇದೆ. ಸೊ ಅರೌಂಡ್ 180 ತೊಗೊಂಡಿದ್ದೆ. ಸೊ 25,600 ಪುಟ್ ಅಟ್ಸ್ 180. ಓಕೆ, ಸೊ ವಾಟ್ ಈಸ್ ದ ಟಾರ್ಗೆಟ್ ಹಿಯರ್? ಒಂದು 220ವರೆಗೂ ಅಥವಾ 230ವರೆಗೂ ಟಾರ್ಗೆಟ್ ಮಾಡ್ತೀವಿ ಅದರ ಪ್ರಕಾರ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್ ಇದನ್ನು ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡೋಣ ಆ್ಯಂಡ್ ಟ್ರೈ ಮಾಡೋಣ ಆ್ಯಸ್ ಮಚ್ ಆಸ್ ಹೋಲ್ಡ್ ಮಾಡಲಿಕ್ಕೆ. ಓಕೆ, ಕ್ಲೋಸ್ ಆಗಿದೆ. ಓಕೆ, ವೇನ್ ಪಾಯಿಂಟ್ ಇಸ್ ದ್ಯಾಟ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಆ್ಯಂಡ್ ಇದರ ಕೆಳಗಡೆ ಡ್ರ್ಯಾಗ್ ಆಗಬೇಕಾಗಿದೆ ಅಷ್ಟೇ ಉಳಿದಿದೆ. ಓಕೆ, ಐ ಆಮ್ ಬಿ ಪುಟಿಂಗ್ ಹಿಯರ್ ದಿಸ್ ಒನ್. ವಾಚ್ ಔಟ್ ದ ಪ್ರೈಸ್ ಆ್ಯಕ್ಷನ್ ಹಿಯರ್, ಹೌ ಇಟ್ಸ್ ಗೋನ್ ಟು ಬಿ ಹ್ಯಾಪ್ನಿಂಗ್ ಹಿಯರ್. ಸೊ ನೋಡೋಣ, ಅಬ್ಸರ್ವ್ ಮಾಡೋಣ ಈಗ ಏನಾಗಿದೆಪ್ಪ ಸೀರಿಯಸ್ಲಿ. ಸೊ ಇದರೊಂದು ಕಾನ್ಸೆಪ್ಟ್ನ ಯೂಸ್ ಮಾಡೋಣ. 90 ಡಿಗ್ರಿ ಆ್ಯಂಗಲಿಂದ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ, ನಂಬರ್ 1. ಎರಡನೇದೇನಪ್ಪ ಅಂದರೆ ಫೇಲ್ ಟು ಗೋ ಅಪ್ ವಿಲ್ ಬಿ ಫೇಲ್ ನಾಟ್ ಟು ಗೋ ಡೌನ್ ಅಂತೀನಲ್ಲ, ಇಟ್ ಮೇ ಗೋ ಡೌನ್ ಅನ್ನೋ ಲೆಕ್ಕ ಸಿಕ್ಕಿದ್ದು ನಮಗೆ. So fail to go up, so it's a continuous downside here.
ಸೊ ವಿ ಆರ್ ಎಕ್ಸಿಟಿಂಗ್ ಅವರ್ ಪೊಸಿಷನ್ಸ್ ನಾವು. ಸೊ ಗೊತ್ತಾಗಿರಬೇಕು ಯಾವ ರೀತಿ ಪ್ಲಾನ್ ಹಾಕಿದ್ವಿ ಅಂಥೇಳಿ. ಸೊ ಲಾಜಿಕಲಿ ಕರೆಕ್ಟ್ ಆಗಿದ್ವಿ, ರೈಟ್. 25,400ವರೆಗೂ ಬಂದಿದ್ದಾನೆ, ರೈಟ್. ಓಕೆ, ಎಂಟ್ರಿ ತೊಗೊಂಡಿದ್ವಿ. ಓಕೆ, ಎಲ್ಲಿ ಅರೌಂಡ್ ಹಿಯರ್ 25,500 ಹತ್ರ ಒಂದು ನಂಬರ್ ಒನ್. ಅದ್ರ ಜೊತೆಗೆ ಟಾರ್ಗೆಟಿಂಗ್ ಫಿಕ್ಸ್ ಮಾಡಿದ್ವಿ. ಇದ್ರ ಮೊಮೆಂಟಮ್ ಎಷ್ಟಿದೆ ಅಷ್ಟೇ ಇದು ಬರಬಹುದು ಅನ್ನೋಂಥ ಲೆಕ್ಕ ಹಾಕ್ಕೊಂಡಿದ್ವಿ. ಅದ್ರ ಪ್ರಕಾರ ಬಂದ, ರೈಟ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಬುಕ್ ದ ಪ್ರಾಫಿಟ್ ಹಿಯರ್. ಸೊ ಎಸ್, ಅಂಡರ್ಸ್ಟ್ಯಾಂಡ್ ಆಗಿದೆ, ಚೆನ್ನಾಗಿರೋ ಅರ್ಥ ಮಾಡ್ಕೊಂಡಿದ್ರಿ. ಆ್ಯಂಡ್ ವಾಲ್ಯೂಮ್ ಪ್ರಕಾರ ಕೂಡ ನೋಡಿದ್ರು ಕೂಡ ಮಾರ್ಕೆಟ್ ವಾಸ್ ಡನ್ ವೆರಿ ಫ್ಯಾಂಟಾಸ್ಟಿಕ್ ಹಿಯರ್. ನೋಡ್ಕೋಬೋದು, ಮಾರ್ಕೆಟ್ ಹ್ಯಾಸ್ ಗಿವನ್ ಇನ್ ಅ 3 ಕ್ಯಾಂಡಲ್ಸ್. ಸೊ ವಾಟ್ ಡು ಯು ಮೀನ್ ಹಿಯರ್? Patience means profit, otherwise nothing. So 25,600 put buy ಮಾಡಿದ್ವಿ. ಅದು ಯಾವ ವಾರದ್ದು? ಓಕೆ, ದಟ್ ವಿ ಹವ್ ಬಾಟ್ ಅಬೌಟ್ ನೆಕ್ಸ್ಟ್ ವೀಕ್. ಓಕೆ, 10 ಅಕ್ಟೋಬರ್ದು. ಓಕೆ, ಅರೌಂಡ್ 180 ತೊಗೊಂಡಿದ್ದು ಆ್ಯಂಡ್ ಇಟ್ಸ್ ನಾವು 237 ನಡೀತಾ ಇದೆ. ವಿ ಎಕ್ಸಿಟೆಡ್ ಅರೌಂಡ್ 235 ಆ್ಯಂಡ್ ಎವ್ರಿಥಿಂಗ್ ಇಸ್ ಡನ್ ನಾವು. ಸೊ ಈ ರೀತಿ ಚೆನ್ನಾಗಿರೋ ಪೊಸಿಷನ್ಸ್ನ ನೀಟಾಗಿ ಮಾಡ್ಕೊಂಡ್ರೆ ದುಡ್ಡು ಆಗ್ತದೆ, ರೈಟಾ? ಓಕೆ, ಫೈನ್ ದೆನ್. ಐ ಥಿಂಕ್ ಯು ಗಾಟ್ ಕನ್ಕ್ಲೂಡೆಡ್ ದ ಗುಡ್ ಥಿಂಗ್ಸ್ ಹಿಯರ್. ಸೊ ಇದ್ರ ಜೊತೆಗೆ ಒಂದು ಪಾಯಿಂಟ್ ಹೇಳ್ತೀನಿ. ಮಾರ್ಕೆಟ್ ಏನಾಗುತ್ತೆ, ಬೆಳೆದಿದೆ, ಪುಲ್ ಬ್ಯಾಕ್ ಆಗಿದೆ. ಓಕೆ, ದಿಸ್ ಇಸ್ ಅ ವೇರ್ ಎಂಟ್ರಿ ವಾಸ್ ಟೇಕನ್. ಓಕೆ, ವಾಲ್ಯೂಮ್ ವಾಸ್ ಪಿಕ್ಕಿಂಗ್ ಅಪ್ ಹಿಯರ್. ಓಕೆ, ಗ್ರೀನ್ ಕ್ಯಾಂಡಲ್ಸ್ ಬರ್ತಾ ಇದ್ವು, ಬಟ್ ಅಷ್ಟು ಶಕ್ತಿಯುತ ಇರಲಿಲ್ಲ. ವೀಕ್ ಪುಲ್ ಬ್ಯಾಕ್ಸ್ ಆಗಿದ್ವು. ಆ್ಯಂಡ್ ಮಾರ್ಕೆಟ್ನಲ್ಲಿ ಇದು ವೀಕ್ ಪುಲ್ ಬ್ಯಾಕ್ ಆ್ಯಂಡ್ ಕಂಟಿನ್ಯೂಷನ್ ದ ಟ್ರೇಡ್ ಹಿಯರ್. ಸೊ ಈ ರೀತಿ ಟ್ರೇಡ್ ಮಾಡಬೇಕಾಗ್ತದೆ, ಚೆನ್ನಾಗಿ ದುಡ್ಡು ಮಾಡಬೇಕಾದ್ರೆ. ಸೊ ಸೆಲ್ಲಿಂಗ್ ವಾಸ್ ವಾಲ್ಯೂಮ್ ವೆರಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಚೆನ್ನಾಗಿರೋ ಕನ್ಸಿಡ್ರೇಷನ್ ಮಾಡಿ ಎಂಟ್ರಿ ಎಕ್ಸಿಟ್ ಕೂಡ ಆಗಿದೆ. So I hope you got a good knowledge here.